ಹಕ್ಕು ಬಾಧ್ಯತೆ ಸಮಿತಿಯ ವಿಚಾರವನ್ನು ಕೂಡ ಪ್ರಸ್ತಾವ ಮಾಡಿದ್ದಾರೆ. ಹಲವಾರು ಬಾರಿ ಭೀಮರಾವ್ ಪಾಟೀಲ್ರವರು ಕಂಪ್ಲೇಂಟ್ ಕೊಟ್ಟು ತಮ್ಮ ಮೂಲಕನೂ ಕೂಡ ಕಂಪ್ಲೇಂಟ್ ರೆಫರ್ ಮಾಡಿ ನಮಗೆ ರೆಫರ್ ಮಾಡಿದ್ದು ನಿಜ. ನಾವು ಸಂಪೂರ್ಣವಾಗಿ ತನಿಖೆ ಮಾಡಿರೋದು ನಿಜ. ತನಿಖೆ ಮಾಡಿ ಅಧಿಕಾರಿಗಳನ್ನ ಕರೆದು ಮಾತಾಡಿರೋದು ನಿಜ. ಆ ಇಲಾಖೆ ಮುಖ್ಯಸ್ಥರುಗಳು ವಾಗ್ದಾನ ಕೊಟ್ಟಿರೋದು ಕೂಡ ನಿಜ. ತದನಂತರ ಇದು ಕೆಲಸ ಆಗಲಿಲ್ಲ ಅಂಥೇಳಿ ನಾವು ಬೀದರ್ಗೆ ಹೋಗಿ, ಇಡೀ ಕಮಿಟಿ ಬೀದರ್ಗೆ ಹೋಗಿ ಅಲ್ಲಿ ಒಂದು ದಿವಸ ಮೀಟಿಂಗ್ ಮಾಡಿರೋದು ನಿಜ. ಅಧಿಕಾರಿಗಳು ಎಲ್ಲರೂ ಕೂಡ ವಾಗ್ದಾನ ಮಾಡಿರೋದು ನಿಜ. ಆದರೂ ಸಹ ಕೊಟ್ಟಿಲ್ಲ ಅಂತಂದರೆ ಇದು ಒಂದು ಕ್ಲಾಸಿಕ್ ಕೇಸ್ ಆಗಿರ್ತಕ್ಕಂಥ ವಿಧಾನ ಪರಿಷತ್ ಮೆಂಬರ್ಗಳು ಯಾವ ರೀತಿ ನಡ್ಕೊಳ್ತಾರೆ ಅಧಿಕಾರಿಗಳು ಅಂತಕ್ಕಂಥದ್ದು ಇದೊಂದು ಕ್ಲಾಸಿಕ್ ಕೇಸ್ ಆಗಿರೋದ್ರಿಂದ ಈಗಲಾದರೂ ಕೂಡ ಅವ್ರು ಎತ್ತೆಚ್ಕೋಬೇಕಾಗ್ತದೆ. 4.5 ವರ್ಷಗಳಾದರೂ ಕೂಡ ಅವ್ರಿಗಿನ್ನ ರೂಮ್ ಕೊಟ್ಟಿಲ್ಲ ಅನ್ನೋದಾದರೆ ಅವ್ರೇನೋ ಕಾಗದ ಪತ್ರ ಬರೆದ್ರೆ ಕೆಲಸ ಮಾಡ್ತಾರೆ ಜಿಲ್ಲಾಧಿಕಾರಿಗಳು ಅನ್ನೋ ಮಾತ್ರ ನಾನು ಕೇಳ್ತಾ ಇದ್ದೀನಿ. ಹಾಗಾಗಿ ಇದನ್ನು ಭಾಳ ಸೀರಿಯಸ್ ಆಗಿ ತಗೋಬೇಕಾಗ್ತದೆ. ಇಟ್ಸ್ ನಾಟ್ ಬಿಲಾಂಗಿಂಗ್ ಟು ರೂಲಿಂಗ್ ಪಾರ್ಟಿ ಆರ್ ಅಪೋಸಿಷನ್ ಪಾರ್ಟಿ. ಎಲ್ಲ ಮೆಂಬರ್ 75 ಜನ ಮೆಂಬರ್ಗಳಿಗೆ ಸಂಬಂಧಪಟ್ಟಿದ್ದ ವಿಚಾರ ಆಡಳಿತದಲ್ಲಿ ನಮ್ಮ ವಿಧಾನ ಪರಿಷತ್ ಸದಸ್ಯರಿಗೆ ಅಗೌರವ ಆಗ್ತಾ ಇರತಕ್ಕಂಥದ್ದು ಕಡಿವಾಣ ಹಾಕಲಿಕ್ಕೆ ಈ ಸದನದಲ್ಲಿ ಚರ್ಚೆನೂ ಆಗಬೇಕು, ಕ್ರಮಗಳು ಆಗಬೇಕು, ಮತ್ತು ತಪ್ಪು ಮಾಡೋದ್ರ ಮೇಲೆ ಕ್ರಮನೂ ಆಗಬೇಕು ಅಂತ ವಿಚಾರನ ಕೇಳ್ತಾ ಇದ್ದೀನಿ. ಮಾನ್ಯ ಇದರಲ್ಲಿ ಮಾನ್ಯ ಸಭಾಪತಿಗಳೇ, ತಮ್ಮ ಕಚೇರಿಯಿಂದ ಪತ್ರ ಹೋಗಿದೆ 14/9/2023. ಪತ್ರ ಹೋಗಬೇಕಾದ ಅವಶ್ಯಕತೆಯೇ ಇಲ್ಲ. ಇಟ್ ಇಸ್ ದಿ ಬೌಂಡ್ ಡ್ಯೂಟಿ ಆಫ್ ದಿ ಎವರಿ ಡೆಪ್ಟಿ ಕಮಿಷನರ್, ಡಿಸ್ಟ್ರಿಕ್ಟ್ ಕಲೆಕ್ಟರ್, ಇಸ್ ದಿ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಟು ಕಾಲ್ ದಿ ಶಾಸಕರಿಗೆ ನೋಡಲ್ ತಾಲೂಕಲ್ಲಿ ಅವರಿಗೆ ಕೊಡಲೇಬೇಕು ಅಂತ ಇದೆ. ಇಫ್ ಸಪೋಸ್ ನನಗೆ ನೋಡಲ್ ತಾಲೂಕು ಬೇಡ ಅಂತ ಹೇಳಿದರೆ ಆ ಜಿಲ್ಲೆಯಲ್ಲಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಯಾವುದಾದ್ರು ತಾಲೂಕಿನಲ್ಲಿ ಕೊಡ್ತಕ್ಕಂಥದ್ದು ಕೊಡಲೇಬೇಕು. ಈಗ ನಾನು ಚಿಕ್ಕಮಗಳೂರು 6 ಜಿಲ್ಲೆ ಇದ್ದೀನಿ. 6 ಜಿಲ್ಲೆಯಲ್ಲಿ ನಾನು ನಾನು ನೋಡಲ್ ತಾಲೂಕು ಚಿಕ್ಕಮಗಳೂರು ಬಂದರೂ ನಾನು ಮಂಗಳೂರಿನಲ್ಲಿ ಆಫೀಸ್ ತಗೊಂಡಿದ್ದೀನಿ. ಹಾಗೆ ನೋಡಲ್ ತಾಲೂಕಲ್ಲಿ ಬೇಡ ಅಂತ ಅವ್ರ ಶಾಸಕರು ಬರ್ಕೊಟ್ಟ ಮೇಲೆ ಇದು ಎಷ್ಟು ಉದ್ದತನ. ಯಾರೇ ಜಿಲ್ಲಾಧಿಕಾರಿಗಳಿರ್ಬೋದು, ಅಡ್ಮಿನಿಸ್ಟ್ರೇಷನ್ ಅವರು ನಿಮ್ಮ ಲೆಟ್ರ್ ಹೋಗೋ ಅಂಥ ಅವಶ್ಯಕತೆ ಏನಿದೆ. ಆಮೇಲೆ ಆ ತಹಶೀಲ್ದಾರರು ಯಾರು ಕನ್ಸರ್ನ್ಡ್ ತಾಲೂಕು ಔರಾದ್ ತಾಲೂಕು ತಹಶೀಲ್ದಾರ್ಗೂ ಕೂಡ ಈ ಲೆಟ್ರ್ ಹೋಗಿದೆ. ಇಷ್ಟೆಲ್ಲ ಹೋಗಿದ ಮೇಲೂ ಕೂಡ ಎಗೇನ್ ನಮ್ಮ ಪ್ರಿವಿಲೇಜ್ ಕಮಿಟಿಯವರು ಅಲ್ಲಿ ಹೋಗಿ ಹೇಳಿದ ಮೇಲೂ ಅವ್ರು ಕೊಡೋದಿಲ್ಲ ಅನ್ನೋಕ್ಕೆ ಏನು ಕಾರಣ ಇದೆ? ಅದಕ್ಕೆ ಫೋರ್ತ್ವಿತ್ ನೀವು ಸದನ ಆದಮೇಲೆ ಮಾಡ್ತೀನಿ ಅನ್ನೋದಲ್ಲ, ನಾಳೆ ಸದನ ಉಂಟು, ನಾಳೆ ಸದನದ ಒಳಗಡೆ ಆ ಜಿಲ್ಲಾಧಿಕಾರಿನ ಇಲ್ಲಿ ಕರೆಸಬೇಕು. ಕರೆಸೋದ್ರ ಜೊತೆಗೆ ಆಫೀಸ್ ಕೊಡೋದು ಮಾತ್ರ ಅಲ್ಲ, ಅವರಿಗೆ ಮಾಡಿದಂಥ ಈ ಘೋರ ಅಪರಾಧಕ್ಕೆ ಏನು ಶಿಕ್ಷೆ ಕೊಡಬೇಕನ್ನೋ ವಿಚಾರ ಪೀಠದಿಂದ ನಿಮಗೆ ಸರ್ವ ಅಧಿಕಾರ ಇದೆ, ಎಲ್ಲರ ಒಕ್ಕರ್ಲ ಧ್ವನಿ ಇದೆ. ದಯಮಾಡಿ ಅದ್ರ ಬಗ್ಗೆ ಕ್ರಮ ಮಾಡಬೇಕು. ತಿಪ್ಪಣ್ಣ. ಮಾನ್ಯ ಸಭಾಪತಿಗಳೇ, ಈ ಭೀಮರಾವ್ ಪಾಟೀಲ್ರು ಮಾನ್ಯ ಶಾಸಕರಿಗೆ ಏನು ಅವಮಾನ ಆಗಿದೆ, ಅವರಿಗೆ ಸರ್ಕಾರದಲ್ಲಿಂದ ಸಿಗ್ತಕ್ಕಂಥ ಸೌಲಭ್ಯಗಳು ಕೊಡಲಾರ್ದ ಅವರು ತಾರತಮ್ಯ ಮಾಡಿದ್ದಾರೆ. ಇದು ಅವರಿಗೆ ಆದಂಥ ಅಪಮಾನ ಅಲ್ಲ, ಇಡೀ ಸದನದ ಎಲ್ಲ ಗೌರವಾನ್ವಿತ ಸದಸ್ಯರಿಗೆ ಆದಂಥ ಅವಮಾನ. ಈ ಅಧಿಕಾರಿಗಳು ಯಾಕಿಷ್ಟು ದರ್ಪ ಇವ್ರದ್ದು? ಹೇಳ್ಬಿಡಿ, ಏನು ಮಾಡ್ಬೇಕು ಹೇಳಿ. ಹೇಳೋದಲ್ಲ, ಇವ್ರು ಯಾಕೆ ಈ ನಮೂನ ಮಾಡ್ತಾರೆ? ಇವರಿಗೆ ಯಾರು ಸರಿಯಾಗಿ ನೌಕರಿ ಮಾಡ್ತೀವಿ ಇಟ್ಕೋರು, ಇಲ್ಲದ್ರೆ ಇವರು ವಾಲಂಟ್ರಿ ರಿಟೈರ್ಡ್ ಮಾಡಿ ಹೊರಗೆ ಕಳ್ಸೋದು ಭಾಳ ಚಲೋ ಅನಿಸ್ತದೆ ನನಗೆ. ಬೇರೆ ಕಡೆ ಹೋಲಿ ಇವ್ರು, ಯಾಕಂದರೆ ಅತಿ ಆಯ್ತು ಇವ್ರದ್ದು. ಒಂದೊಂದು ಸಲ ಇವ್ರಿಗೆ ನಮಸ್ಕಾರ ಮಾಡೋದು ನಮಸ್ಕಾರನೂ ಮಾಡಲ್ರಿ ಇವರು, ಹಿಂಗೆ ದಿಟ್ಟಿಸಿ ನೋಡ್ತಾರೆ. ಅದಕ್ಕೆ ಇದು ಒಳ್ಳೆಯ ವಾತಾವರಣ ಅಲ್ಲ ಸಭಾಪತಿಗಳೇ. ಇದು ಕಡಿಯ ಶಿಕ್ಷೆ ಆಗ್ಬೇಕು. ಅವರಿಗೆ ಕರಿತೀನಿ ಮಾತಾಡ್ತೀನಿ ಅನ್ನೋದಿಲ್ಲ. ನಾಳೆ ಅವ್ರಿಗೆ ಕಟ್ಟಿದ ನಿಂದಿರಿಸಿ ಈ ಸದನದ ಮೂಲಕ ಅವ್ರಿಗೆ ಛೀಮಾರಿ ಹಾಕ್ತಕ್ಕಂಥದ್ದು ಕಡಿಯ ಅಸ್ತ್ರ ಉಪಯೋಗ ಆಗಬೇಕು. ಅಂದಾಗ ಉಳುಕಿದವ್ರಿಗೆ ಎಲ್ಲರಿಗೆ ಪುನಃ ಅದೊಂದು ಮಾರ್ಗದರ್ಶನ ಆಗ್ತದೆ. ಮುಂದೆ ನಾವು ಹಿಂಗೆ ಮಾಡಿದ್ರೆ ದಯವಿಟ್ಟು ನಿರ್ದಾಕ್ಷಿಣ್ಯವಾದಂಥ ಗಟ್ಟಿ ಅಂತ ನಿರ್ಧಾರ ತೆಗೆದುಕೋಬೇಕಂತ ನಾನು ಮನವಿ ಮಾಡ್ತೀನಿ. ಪಾಟೀಲ್ ಹೇಳಪ್ಪ ನೀನು. ತಡಿ ರಮೇಶ್ ಅವರು ಹೇಳಿ. ಅವರು ಅಫೆಕ್ಟೆಡ್. ಈಗಾಗಲೇ ಎಲ್ಲರೂ ಸಾಕಷ್ಟು ನನ್ನ ಮಿತ್ರರು ನಮ್ಮ ಹಿರಿಯರಾದಂಥ ಎಲ್ಲ MLC ಅವರು ಹೇಳಿದ್ದಾರೆ ಸರ್. ಅದಕ್ಕೆ ನಾನು ಏನಪ್ಪ ಅಂದ್ರೆ ಸುಮಾರು 4.5 ವರ್ಷ ಹಿಡಿದು ಆಫೀಸ್ ಬೇಕಂತ DC ಅವ್ರ ಜೊತೆ ಫೋನಲ್ಲಿ ಮುಖಾಂತರ ಮಾತಾಡಿದ್ದೀನಿ. ಮತ್ತು ಲೆಟ್ರ್ ಒಂದು ಬಿಟ್ಟು 2-3 ಲೆಟ್ರ್ ಕೊಟ್ಟಿದ್ದೀನಿ, ನಂಗೆ ಒಂದು ಆಫೀಸ್ ಮಾಡಬೇಕಾಗಿದೆ ಔರಾದ್ ತಾಲೂಕದಾಗ ಅಂತ ಹೇಳಿದ್ರೆ ಆಯ್ತು ಈ ಕೊಡೋಣ ಮುಂದೆ ನಾಳೆ ಕೊಡೋಣ ಅಂತೇಳಿ ಸುಮಾರು 4.5 ವರ್ಷ ಆಯ್ತಾ ಸರ್. ಅದ್ರ ಕಡೆದು ನಂಗೆ ಒಂದು ಆಫೀಸ್, ಯಾಕೆ ನಂಗರ ಕುಂಡ್ರಲಕ್ಕೆ ಮನೆ ಇದೆ, ಆಫೀಸ್ ಇದೆ. ಇದು ಆಫೀಸ್ ಜನಗಳಿಗೆ ಸಲಕ್ಕೆ ನಾವು ಹೋದ ಕುಂಡ್ರಲಕ್ಕೆ ಡೆವಲಪ್ಮೆಂಟ್ ಮಾಡ್ಲಿಕ್ಕೆ ಬೇಕಂತೇಳಿ ನಾ ಮನವಿ ಮಾಡಿದೆ ಸರ್. ನಂಗೆ ಒಂದು ಇದು ನ್ಯಾಯ ಕೊಡಿಸ್ಕೊಡ್ಬೇಕಂತೇಳಿ ತಮ್ಮಲ್ಲಿ ಮನವಿ ಮಾಡಿದೆ. ರಮೇಶ್ ಬಾಬು ಲಾಸ್ಟ್. ಮಾನ್ಯ ಸಭಾಪತಿಗಳೇ, ಒಂದು ಬೀದರ್ ಘಟನೆ ಜೊತೆಗೆ ಭಾಳ ಪ್ರಮುಖವಾಗಿ ಎಲ್ಲ MLCಗಳು ನೋಡಲ್ ತಾಲೂಕನ್ನ ಡಿಕ್ಲೇರ್ ಮಾಡ್ಕೊಂಡಿರ್ತೀವಿ. ಅಲ್ಲ, ನೋಡಲ್ ತಾಲೂಕಲ್ಲಿ ನಾವು ಚೇರ್ಮನ್ ಇರ್ತೀವಿ. ಈ ಚೇರ್ಮನ್ದು ಸಭೆಗಳಿಗೆ ಯಾರನ್ನೂ ಕರೀತಾ ಇಲ್ಲ. ಅಲ್ಲಿ ಸ್ಥಳೀಯವಾಗಿ ನೀವು ಫಲಾನುಭವಿಗಳ ಆಯ್ಕೆ ಮಾಡಬೇಕಾದ್ರೆ ಯಾವ ಫಲಾನುಭವಿಗಳ ಆಯ್ಕೆಗೂ ಸಹ ಯಾವುದೇ ಪಾರ್ಟಿ ಶಾಸಕರಲ್ಲಿ
ಕರೀತಾ ಇಲ್ಲ. ಹಾಗಾಗಿ ತಾವು ನನ್ನ ವಿನಂತಿ ಇರ್ತಕ್ಕಂಥದ್ದು ಚೀಫ್ ಸೆಕ್ರೆಟ್ರಿ, ರೆವಿನ್ಯೂ ಡಿಪಾರ್ಟ್ಮೆಂಟು ACS ಮತ್ತು DPR ಸೆಕ್ರೆಟ್ರಿ, ಯಾಕೆಂದರೆ DPR ಇಂದಲೇ ಆದೇಶ ಹೋಗಿರ್ತಕ್ಕಂಥದ್ದು. ಹಿಂದೆ MLCಗಳನ್ನ ಯಾವ ಸಭೆಗೆ ಕರಿಬೇಕು, ಚೇರ್ಮನ್ ಇದಕ್ಕೆ ಸಂಬಂಧಪಟ್ಟಂತೆ DPR ಇಂದ ಆದೇಶ ಹೋಗಿದೆ. ಈ 3 ಜನನ ಕರೆದು ತಾವು ತಮ್ಮ ಸಮ್ಮುಖದಲ್ಲಿ ಒಂದು ಸಭೆ ಮಾಡಬೇಕು ಅಂತ ವಿನಂತಿ ಮಾಡ್ತೇನೆ. ಸಭಾನಾಯಕರೇ ಏನು ಹೇಳ್ತೀರಿ ಸರ್ಕಾರ? ಈಗಾಗಲೇ ಸದಸ್ಯರು ವ್ಯಕ್ತಪಡಿಸಿರ್ತಕ್ಕಂಥ ವಿಷಯ ಮುಜಗೌಡ್ರೆ, ಗಂಭೀರವಾಗಿರ್ತಕ್ಕಂಥ ಕೇಳಿ ಯಾಕಂದರೆ ಈಗಾಗಲೇ ತಾವು ಅವರು ಕೇಳೋದ ಜೊತೆಯಲ್ಲಿ ತಾವು ಸಹಿತ ಪತ್ರ ಬರೆದಿರಿ ಅಂತೇಳಿ ಮಾಹಿತಿ ಬಂದಿದೆ. ಅದನ್ನು ಗಂಭೀರವಾಗಿ ತೆಗೆದುಕೊಂಡು ತಕ್ಷಣ ಚೀಫ್ ಸೆಕ್ರೆಟರಿ ಅವ್ರ ಮುಖಾಂತರ ಯಾಕೆ ಈ ರೀತಿಯಾಗಿತ್ತು ಮತ್ತು ಅವ್ರ ಮೇಲೆ ಏನು ಕ್ರಮ ತೆಗೆದುಕೊಳ್ಬೇಕು, ತಕ್ಷಣ ಸರ್ಕಾರ ಅವ್ರ ಬಗ್ಗೆ ನಿಮಗೊಂದು ಇಲ್ಲಿ ನಾನು ಹೇಳ್ತೀನಿ, ನಾಳೆ ಆದ ಸದರಿ DC ಅವರು 11 ಗಂಟೆಗೆ ನಾನು ಆಫೀಸ್ನಾಗ ಇರಬೇಕು. ಈಗ ನೀವು ಇದ ಡೈರೆಕ್ಷನ್ ಫ್ರಮ್ ದಿ ಚೇರ್ 11 ಗಂಟೆಗೆ ನಾವು ಆಫೀಸ್ನಾಗ ಇರಬೇಕು. ಇಲ್ದಿದ್ರೆ ಮುಂದಿನ ಕ್ರಮ ತಗೊಳ್ಬೇಕಾಗುತ್ತೆ. ನಿಮ್ಮ ಜವಾಬ್ದಾರಿ, ಸರ್ಕಾರ ಜವಾಬ್ದಾರಿ ಕರೆಸೋದು 11 ಗಂಟೆ. ಸಿ ಮಸ್ಟ್ ಬಿ ಹಿಯರ್ ಇನ್ ಮೈ ಆಫೀಸ್. ಎಸ್.